ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎಂಎನ್, ಮೈಸೂರು. ಶ್ರೀ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಕಾರ್ತಿಕ ಮಾಸ, ಶುಕ್ಲ ಪಕ್ಷ, ಪಾಡ್ಯ, ಸ್ವಾತಿ ನಕ್ಷತ್ರ. ದಿನಾಂಕ 22/10/2025 ಬುಧವಾರ. ಇಂದು ಬಲಿಪಾಡ್ಯಮಿ, ದೀಪಾವಳಿ. ಮುಖ್ಯ ಅಂಶಗಳು: ದೀಪಾವಳಿ ಹಬ್ಬದ ಸಂಭ್ರಮ. ಸುದ್ದಿಯ ವಿವರ. ದೀಪಾವಳಿ ಹಬ್ಬದ ಸಿದ್ಧತೆ ತಾಲೂಕಿನಾದ್ಯಂತ ಜೋರಾಗಿದ್ದು, ಹೂವು, ಹಣ್ಣು, ಪಟಾಕಿ ವ್ಯಾಪಾರ ಬಿರುಸುಗೊಂಡಿದೆ. ಭಾನುವಾರದಿಂದ ಆರಂಭಗೊಂಡಿರುವ ದೀಪಾವಳಿ ಹಬ್ಬ ಹಂಡೆ ಪೂಜೆಯೊಂದಿಗೆ ಆರಂಭವಾಗಿ ಧನಲಕ್ಷ್ಮಿ ಪೂಜೆ, ನರಕ ಚತುರ್ದಶಿ, ದೀಪಾವಳಿ, ಗೋಪೂಜೆ, ವಾಹನ ಪೂಜೆ, ಆಯುಧ ಪೂಜೆ, ಬಲಿಂದ್ರ ಪೂಜೆ, ಜಮೀನಿಗೆ ಕೋಲು ಹಚ್ಚುವುದು, ತುಳಸಿ ಪೂಜೆ. ಹಬ್ಬದ ನಂತರ ಅಕ್ಟೋಬರ್ 23ರಂದು ಭಗಿನಿ ಗೃಹ ಭೋಜನ, 24ರಂದು ವರ್ಷದಡುಗಿನೊಂದಿಗೆ ದೀಪಾವಳಿ ತೆರೆ ಕಾಣಲಿದೆ. ಸೋಮವಾರ ಮತ್ತು ಮಂಗಳವಾರ ಪಟ್ಟಣದ ಅಂಗಡಿ ಮುಂಗಟ್ಟುಗಳಲ್ಲಿ ಧನಲಕ್ಷ್ಮಿ ಪೂಜೆ ಸಾಂಪ್ರದಾಯಿಕವಾಗಿ ನಡೆಯಿತು. ಅಂಗಡಿಗಳನ್ನು ಹೂವಿನ ಅಲಂಕಾರದೊಂದಿಗೆ ವಿಶೇಷ ಪೂಜೆ ನಡೆಸಲಾಯಿತು. ಚೆಂಡು ಹೂವು, ಸೇವಂತಿಗೆ ಹೂವಿನ ಮಾರಾಟಕ್ಕಾಗಿ ಚಿಕ್ಕಮಗಳೂರು ಕಡೆಯ ವ್ಯಾಪಾರಸ್ಥರು ಆಗಮಿಸಿದ್ದಾರೆ. ಜೆಸಿಬಿಎಂ ಕಾಲೇಜಿನ ಕ್ರೀಡಾಂಗಣದಲ್ಲಿ ಪಟಾಕಿ ವ್ಯಾಪಾರ. ಪಟ್ಟಣದಿಂದ ಹೊರಭಾಗದ ಜೆಸಿಬಿಎಂ ಕಾಲೇಜಿನ ಕ್ರೀಡಾಂಗಣದಲ್ಲಿ 7 ಪಟಾಕಿ ಅಂಗಡಿ ತೆರೆಯಲಾಗಿದ್ದು, ಪಟಾಕಿ ವ್ಯಾಪಾರ ಚುರುಕುಗೊಂಡಿದೆ. ಸೋಮವಾರ ತಾಲೂಕಿನಲ್ಲಿ ಅಲ್ಪ ಪ್ರಮಾಣದ ಮಳೆಯಾಗಿದ್ದು, ಮಂಗಳವಾರ ಮೋಡದ ವಾತಾವರಣವಿದೆ. ಪಟ್ಟಣದ ಹೊರವಲಯದ ಗಣೇಶ್ ವುಡ್ ಇಂಡಸ್ಟ್ರೀಸ್ ಮಾಲೀಕ ಸಿಂಗಪುರ ಚಂದ್ರಶೇಖರ, ವಯಸ್ಸು 65, ಅನಾರೋಗ್ಯದಿಂದ ಮಂಗಳವಾರ ನಿಧನರಾದರು. ಇವರಿಗೆ ಪತ್ನಿ, ಪುತ್ರ ಹಾಗೂ ಪುತ್ರಿ ಇದ್ದಾರೆ. ದೀಪಾವಳಿ ಹಬ್ಬದ ಅಂಗವಾಗಿ ಗುರುವಾರ ಶೃಂಗೇರಿ ಸುದ್ದಿ ಪ್ರಕಟವಾಗುವುದಿಲ್ಲ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.